ಸಖತ್ತಾಗಿರೋ ಬ್ಯೂಟಿಫುಲ್ ಲೋಟಸ್ ಲೇಕ್ ಇದೆ. ರೈಡಲ್ಲಿ ಫನ್ ಇರಬೇಕು ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ದಾರೆ. ಸ್ವಲ್ಪ ಕುಡಿ ಬ್ರೋ. ಎಲ್ಲರೂ ಮಾಡೋ ವ್ಲಾಗರ್ಸೇ. ನಮ್ಮ ಹುಡುಗ್ರೆ ನಂಗೆ ಸಪೋರ್ಟ್ ಮಾಡಲ್ಲ. ಎಲ್ಲ ಹೊಡಕ್ಕೆ ಬಾಲ್ಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಗುರು. ಏನಪ್ಪ ವಿಷಯ ಅಂದರೆ ಇವತ್ತು ಸಂಡೇ, ಆಬ್ವಿಯಸ್ಲಿ ನಾವು ಮಾರ್ನಿಂಗ್ ರೈಡ್ಸ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ಒಂದು ಮಾರ್ನಿಂಗ್ ರೈಡ್ ಮಾಡ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ನಮ್ಮ ಚಿಕ್ಕಬಳ್ಳಾಪುರಿಂದ ಒಂದು ಸಖತ್ತಾಗಿರೋ ಬ್ಯೂಟಿಫುಲ್ ಲೋಟಸ್ ಲೇಕ್ ಇದೆ. ನಿಯರ್ ಬೈ ನಮ್ಮ ಚಿಕ್ಕಬಳ್ಳಾಪುರನೇ ಇರೋದು. ಒಂದು ಆಲ್ಮೋಸ್ಟ್ ಒಂದು 20 to 25 ಕಿಲೋಮೀಟರ್ಸ್ ಆಗುತ್ತೆ. ಆ ಪ್ಲೇಸ್ ಯಾರಿಗೂ ಹೇಳಲ್ಲ, ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ತೋರಿಸ್ತೀವಿ. ಆ್ಯಕ್ಚುಲಿ ಸನ್ರೈಸ್ ಮುಂಚೆನೇ ನಾವು ಅಲ್ಲಿರಬೇಕಾಯ್ತು. ಬಾಯ್ಸ್ ಒಂಚೂರು ಲೇಟ್ ಮಾಡಿಬಿಟ್ರು. ಪ್ರಾಬ್ಲಮ್ ಇಲ್ಲ, ವಿ ಶುಡ್ ನಾಟ್ ಮೈಂಡ್ ಇಟ್ ಅಂತ ಅಂದ್ಕೊಂಡು ಇನ್ನೇನು ಈಗ ರೈಡ್ ಶುರು ಮಾಡ್ಬೋದು. ಆಲೋಕ್ ಕೂಡ ಬಂದಿದ್ದಾನೆ, ಇಲ್ಲೇ ಇದ್ದಾನೆ. ಸಂಜಯ್ ಅವರಿದ್ದಾರೆ, ಹರ್ಷ ಅವರಿದ್ದಾರೆ. ಇವನ ಹೊಸ ಪ್ರತಿಭೆ ಸೋಮು ಅಂದ್ಬಿಟ್ಟು. ಝೂಮ್ ಹಾಕ್ತೀಯಾ ಸೋಮು? ನೀನು ಇಲ್ಲೆಲ್ಲ ಝೂಮ್ ಹಾಕಲ್ಲ, ದೊಡ್ಡದಾಗಿ ಹಾಕೋದು ನೀನು. ಇವತ್ತು 4 ಬೈಕ್ಸಲ್ಲಿ ಹೋಗ್ತಾ ಇದ್ದೀವಿ. ಒಂದು GT, R15, RX ಮತ್ತು ಇನ್ನೊಂದು GT. ಬ್ರೋ ಇಲ್ಲೇ ಹಾಕು ಗುರು. ಹಾಕಿ ಅಂದರೆ ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಅಲ್ಲಿಂದ ಬರೋದೇ ದೊಡ್ಡ ತಲೆನೋವು. ಏನು ಮಾಡೋಕ್ಕಾಗಲ್ಲ, ತುಂಬ ದೂರ ಅಲ್ಲ. ಬಟ್ ನಾವೇ ನೆಕ್ಸ್ಟ್ ಟೈಮ್ ನಾವೇ ಅಲ್ಲಿ ಬರ್ತೀವಿ ಬಿಡ್ರಿ. ಸ್ವಲ್ಪ ಫನ್ನು ಸ್ಪೀಡು ಎಲ್ಲ ಮಿಕ್ಸ್ ಮಾಡಿ ಈ ವ್ಲಾಗಲ್ಲಿ ಕೊಡ್ತೀನಿ. ತಗೋತಾ ಇರಬೇಕು, ತಗೋತಾ ಇರಿ ಅಷ್ಟೇ. ಕ್ಲೀನಾಗಿ ವಾಶ್ ಮಾಡಿಸ್ಬಿಟ್ಟು ನಿಲ್ಲಿಸಿದ್ದೆ ನೆನ್ನೆ ನೈಟು. ಚೈನ್ ಲೂಬ್ ಎಲ್ಲ ಮಾಡಿಸಿ ಕ್ಲೀನಾಗಿ ವಾಶ್ ಮಾಡಿಸಿ ಎತ್ತಿಟ್ಟು ಈಗ ಓಡೋಣ ಬನ್ನಿ, ಲೆಟ್ಸ್ ಗೋ. ಎಕ್ಸಾಕ್ಟ್ಲಿ ನಾವು ಇವಾಗ ಚೆನ್ನಯ್ಯ ಪಾರ್ಕ್ ಮುಂದೆ ಇದ್ದೀವಿ. ಆಗಲೇ ಸೌಂಡ್ ಶುರು ಹಚ್ಚಿದ್ದಾರೆ. ಇನ್ನು ಫ್ಯೂಯಲ್ ಹಾಕ್ಸ್ಬೇಕಲ್ವಾ, ಅಲ್ಲಿ ಹೋಗ್ಬಿಟ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡೋಣ. ಚರ್ಚಲ್ಲಿ ಗಂಟೆ ಬೇರೆ ಹೊಡಿತಾವ್ರೆ. ಪ್ರೈಸ್ ದಿ ಲಾರ್ಡ್. ಈಗ ಶುರು ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಸಿಟಿಯಿಂದ ಆಚೆ ಹೋಗ್ಬಿಟ್ಟು ಆಟ ಆಡೋಣ. ಫ್ಯೂಯಲ್ ಎಲ್ಲ ಹಾಕ್ಸ್ಕೊಬಿಡೋಣ. ಸ್ವಲ್ಪ ಸಿಟಿಯಿಂದ ಆಚೆ ಹೋಗ್ಬಿಟ್ಟು ಆಟ ಆಡೋಣ. ಯಾಕಂದರೆ ಗೊತ್ತಲ್ಲ, ಚೆನ್ನಾಗೆಲ್ಲ ಬೈಕ್ ಹೋಗ್ಬಿಡ್ತಾರೆ. ಇಲ್ಲೆಲ್ಲ ಓಡಿಸೋದಕ್ಕೆ ಭಯ ಕೂಡ ಆಗುತ್ತೆ, ಯಾಕಂದರೆ ನಾಯಿಗಳೆಲ್ಲ ಹಂಗಾಗಿ ದೂರ್ತಾ ಇರುತ್ತೆ. ಸ್ವಲ್ಪ ಸಿಟಿಯಿಂದ ಆಚೆ ಹೋಗ್ಬಿಟ್ಟು ಸ್ಪೀಡೆಲ್ಲ ಮಾಡೋಣ, ಜಾಲಿ ಮಾಡೋಣ ಫ್ರೆಂಡ್ಸ್. ರೈಡಲ್ಲಿ ಫನ್ ಇರಬೇಕು ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ದಾರೆ. ಇನ್ಮೇಲೆ ಫನ್ನಾಗೆ ವಿಡಿಯೋ ಮಾಡ್ತೀನಿ, ತಗೊಳ್ಳಿ. ಯಾರು ಏನೇ ಮಾತಾಡ್ಕೊಳ್ಳಿ, ಸ್ವಲ್ಪ ಫನ್ನಾಗೇ ಇರುತ್ತೆ. ಆ್ಯಟಿಟ್ಯೂಡ್ ಬಿಹೇವಿಯರ್ ಥರ ಏನು ನಿಮಗೆ ಕಾಣಿಸಲ್ಲ. ಬಿಕಾಸ್ ಪೀಪಲ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋಸ್ ಶುಡ್ ಬಿ ಹ್ಯಾವ್ ಸಮ್ ಫನ್. ಯಾರೋ ಪ್ರಜೆ ಆ NSL ಸೈಡ್ ಹೊಡೆಯಕ್ಕೆ ಬರ್ತಾವೆ. ನಮ್ಮ ಹುಡುಗರೇ ಸಾಕು ಬೀಟ್ ಹೊಡೆದು ಬಿಸಾಕ್ಬಿಡ್ತಾರೆ, ಹಂಗಿದ್ದಾರೆ. ರಿಲಯನ್ಸು ಫ್ಯೂಯಲ್ಸಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ವೇರ್ ಎವರ್ ಯು ಗೋ, ರಿಲಯನ್ಸ್ ಇಸ್ ದಿ ಬೆಸ್ಟ್. ಫ್ಯೂಯಲ್ ಹಾಕ್ಸ್ಕೊಳ್ದೇನೆ ಬಂದ್ಬಿಟ್ಟಿದಾರಂತೆ, ಲೇಟ್ ಆಗುತ್ತೆ ಅಂತ. ಇರಬೇಕು, ಎಂಥೂಸಿಯಾಸ್ಟಿಕ್ ಇರಬೇಕು ರೈಡಲ್ಲಿ. ಗುಡ್ ಮಾರ್ನಿಂಗ್. RXಗೆ ಫ್ಯೂಯಲ್ ಅಪ್ ನೋಡ್ರಿ ಹೆಂಗೆ ಮಾಡಿಸ್ತಾರೆ. ಆಯಿಲ್ ಜೊತೆ ಫ್ಯೂಯಲ್. ಸ್ವಲ್ಪ ಕುಡಿ ಬ್ರೋ. ಅದು ಕುಡಿದ್ರೆ ಸಾಕಾ? ಹಾಲ ಕೇಳ್ತವ್ರೆ. ಮಾರ್ನಿಂಗು ಗಾಡಿ ಕುಡಿಯೋದಂತೆ, ಸಂಜೆ ಅವ್ರು ಕುಡಿಯೋದಂತೆ. ಇದೊಂದು ರೆಡಿ ಮಾಡ್ಸೋಕ್ಕಾಗಿಲ್ಲ ನಿನ್ನ ಕೈಯಲ್ಲಿ. ಬ್ಯೂಟಿ. ನಂದಿ ಹಿಲ್ಸಲ್ಲಿ ವಾತಾವರಣ ತುಂಬ ಸಕ್ಕತ್ತಾಗಿದೆ ನೋಡಿ. ಕ್ಲೌಡ್ಸ್ ಹೆಂಗೆ ಮುಚ್ಕೊಂಡ್ಬಿಟ್ಟಿದೆ. ಒಳ್ಳೆ ರೈಡ್ ಇರುತ್ತೆ, ಜಾಲಿಯಾಗಿ ಎಂಜಾಯ್ ಮಾಡೋಣ. ಫೋನುಗಳು ಎತ್ತಿ ಬ್ಯಾಗಲ್ಲಿ ಹಾಕ್ಬೇಕು ಫಸ್ಟು, ಇಲ್ಲಾಂದರೆ ಅವಾಗ ಬೀಜ ಬೈಕ್ ಬರ್ತಾ ಇರುತ್ತೆ. ಫೋನ್ ಎಲ್ಲಿ ಬಿದ್ದೋಗುತ್ತೋ ಅಂತ ಫಸ್ಟ್ ಎತ್ತಿ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ. ಅದಕ್ಕೆ ಅಂತ ಬ್ಯಾಗ್ ತೊಗೊಂಬಂದಿದ್ದೀನಿ, ಬಟ್ ಹಾಕಲ್ಲ. ಏನು ಮಾಡೋಣ, ಲೇಸಿನೆಸ್. ಈ ಲೇಸಿನೆಸ್ನ ಕಿಲ್ ಮಾಡೋದಕ್ಕೋಸ್ಕರ ಏನಾದರೂ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಅವನ ಅಜ್ಜಿ ಹಿಂಗೆ ಪಾಟ್ಕೊಂಡೇ ಹೋಗ್ಬಿಡ್ತೀವಿ. ಲೈಫಲ್ಲಿ ಏನೂ ದಬ್ಬಾಗಕ್ಕಾಗಲ್ಲ. ಈ ಲೇಸಿನೆಸ್ನ ಹೋಗ್ಸೋದಕ್ಕೋಸ್ಕರ ಏನಾದರೂ ಒಂದು ದಾರಿ ಕಂಡುಹಿಡಿಬೇಕು. ಇದೊಂದು ಓಕೆ, ರೈಡೆಲ್ಲ ಓಕೆ. ರೈಡ್ ಬಿಟ್ಟು ಬೇರೆ ಏನಾದರೂ
ಪ್ರೊಫೆಷ್ನಲ್ ಆಗಿ ತಗೊಳ್ಳೋದಾಗಿರ್ಬೋದು, ಪ್ಯಾಷನೇಟಿವ್ ಆಗಿ ತಗೊಳ್ಳೋದಾಗಿರ್ಬೋದು, ಜೀವನದಲ್ಲಿ ಹಾಬೀಸ್ ಮಾಡಿಕೊಂಡು ಆ ಲೇಸಿನೆಸ್ನೆಲ್ಲ ತೊಲಗಿಸ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ತಾ ಇದ್ದೀನಿ ಗುರು. ನೋಡೋಣ, ಆ ದೇವ್ರ ಒಂದು ಸ್ವಲ್ಪ ಕರುಣೆ, ಆ ಗುಣಗಳು, ಆ ಲಕ್ಷಣ ಎಲ್ಲ ನನ್ನಲ್ಲಿಟ್ಟರೆ ಚೆನ್ನಾಗಿರುತ್ತೆ. ಕೊಡ್ತಿದ್ದಾನೆ ಸ್ವಲ್ಪನೇ, ಎಲ್ಲ ಒಳ್ಳೇದು ಮಾಡಿದ್ರೆ ಸಾಕಪ್ಪ. ದೇವ್ರೇ ಥ್ಯಾಂಕ್ ಯು ಸೋ ಮಚ್. ನಿಂಗೆ ಕೊಡ್ತಿದ್ಯಾ ನಂಗೆ ಗೊತ್ತು, ತಗೋತಾ ಇರ್ತೀನಿ, ಕಷ್ಟನ ಸುಖನ ಮಾಡ್ತಾ ಇರ್ತೀನಿ. ಪ್ರತಿಫಲ ಎಲ್ಲ ನಿನಗೆ ಬಿಟ್ಟಿದ್ದು, ಕೊಡೋದಾದರೆ ಕೊಡು, ಬಿಡೋದಾದರೆ ಬಿಡು. ಆದರೆ ನಾನೆಂದು ನಿಮ್ಮವನು, ನಿಮ್ಮ ಮನೆ ಮಗನು. ಸ್ಪೀಡ್ ಆಗೋಕ್ಕಾಗಲ್ಲ. ಪೀಸು ಏನು ಬೇಕಿಲ್ಲ ಅನ್ಸ್ಬಿಡುತ್ತೆ. ಫುಲ್ ಜಾಲಿ ಮಾಡ್ಕೊಂಡು ಹೋಗ್ಬೋದು. ದೇವ್ರೆ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು. SJCD ಕಾಲೇಜ್ ಹತ್ರ ಬಂದ್ವಿ. SJCD ಕಾಲೇಜವ್ರು ಯಾರಾದರೂ ನಮ್ಮ ವ್ಲಾಗ್ಸ್ ನೋಡ್ತಾ ಇದ್ರೆ ಹಾಯ್ ಬ್ರೋಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಚಿಂದಿ ಉಡಾಯಿಸ್ಬಿಡಿ ನನ್ನ ಕಾಮೆಂಟ್ ಬಾಕ್ಸು, ನನ್ನ ವೀಡಿಯೋಸಲ್ಲಿ. ಏನಂತೀರಾ? ನಾವು ಹೋಗ್ತಿರೋ ಪ್ಲೇಸ್ ಬಂದು ನಿಯರ್ ಬೈ ನಂದಿ ಹಿಲ್ಸ್ ಹತ್ರನೇ ಇರೋದು. ನಂದಿ ಹಿಲ್ಸ್ ಅಂದರೆ ಅಲ್ಲಿಂದ ಸುಮಾರು 10 ಕಿಲೋಮೀಟರ್ಸ್ ಹೋಗಬೇಕು. ಆ ಪ್ಲೇಸ್ನ ಏನಂತಾರೆ ಅಂದರೆ ಅದು ಲೋಟಸ್ ಲೇಕ್ ಅಂತ ಹೇಳ್ತಾರೆ. ನಾವೇ ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಾನು ವೀಡಿಯೋನಲ್ಲಿ ತೋರಿಸ್ತೀನಿ. ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವೇನು ಹಾಳು ಮಾಡೋಕೆ ಹೋಗ್ಬೇಡಿ, ಸುಮಾರು ಹಾಳಾಗೋಗ್ಬಿಟ್ಟಿದೆ ಆ ಥರ ಪ್ಲೇಸು. ಸನ್ರೈಸ್ ಆದರೆ ಚೆನ್ನಾಗಿರುತ್ತೆ. ಮೋಡಗಳೆಲ್ಲ ಮುಚ್ಕೊಂಡಿರೋದು ಕಾರಣ ಸನ್ ಕಾಣಿಸ್ತಿಲ್ಲ. ಹಿಂಗೆ ಹೋಗೋಣ, ಕುಪ್ಪಳ್ಳಿ ಒಳಗಡೆಯಿಂದ ಹೋಗೋಣ. ಎಲ್ಲರೂ ಮಾಡೋ ವ್ಲಾಗರ್ಸೇ. ಚದ್ಲಪುರ ಗೇಟಲ್ಲಿ ರೈಟ್ ತಗೊಂಡು ಕುಪ್ಪಳ್ಳಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ಇದೊಂದು ಸ್ವಲ್ಪ ಶಾರ್ಟ್ ಕಟ್ ಅಂತಲೇ ಹೇಳ್ಬೋದು ನಂದಿ ಹಿಲ್ಸ್ಗೆ. ಚಿಂದಿ ಚಿತ್ರಾನ್ನ ನೋಡಿ ಓ ಕ್ರೇಜಿ ಇದೆ. ಆ್ಯಕ್ಚುಲಿ ಮಾನ್ಸೂನ್ ಅಂದರೆ ಇದೇನೆ. ಈ ಮಂತು ನೆಕ್ಸ್ಟ್ ಮಂತು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ವೆದರ್ ಮಾತ್ರ. ನಾವು ಎಷ್ಟೆಲ್ಲ ತಿಕ್ಕ ಹರ್ಕೊಂಡು ವಿಡಿಯೋ ಮಾಡ್ತೀವಿ, ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀವಿ. ನಾಳೆ ರೈಡ್ ಹೋಗ್ತಿದೀವಿ ಅಂದರೆ ನಿನ್ನೆ ನೈಟೇ ನಾವು ಕಂಟೆಂಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ರೈಡ್ ಮಾಡಿ ಕಂಟೆಂಟ್ನ ಶೂಟ್ ಮಾಡಿ ಇದು ಚೆನ್ನಾಗಿ ಬರಬೇಕು ಅಂತ ಏನೇನೋ ಬಾಧೆಗಳನ್ನ ಪಟ್ಕೊಂಡು ಎಡಿಟಿಂಗ್ 3 ದಿನ ಮಾಡಿ ಹೇಗೋ ಕಷ್ಟಪಟ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಜನ ಸಪೋರ್ಟೇ ಮಾಡಲ್ಲ. ಅದೇ ಒಂದು ಹುಡುಗಿ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಸಾವಿರಾರು ಗಟ್ಟಲೆ ವ್ಯೂಸ್, ಸಾವಿರಾರು ಗಟ್ಟಲೆ ಸಬ್ಸ್ಕ್ರೈಬರ್ಗಳು, ಸಾವಿರಾರು ಗಟ್ಟಲೆ ಫಾಲೋವರ್ಸ್ಗಳು. ಹುಡುಗರು ಎಷ್ಟು ಕಷ್ಟಪಡ್ತಾರಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋರು ಗುರು ತಲೆ ಎಷ್ಟು ಉಪಯೋಗಿಸ್ತಾರೆ ಗೊತ್ತಾ? ನಾನೇ ಅಂತಲ್ಲ, ನನ್ನ ವಿಡಿಯೋಸ್ ನೋಡಿ ಅಂತ ಹೇಳ್ತಿಲ್ಲ ನಾನು. ಕಂಟೆಂಟ್ ಯಾರು ಕರೆಕ್ಟಾಗಿ ಪ್ರಾಪರಾಗಿ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡೋದನ್ನ ಕಲೀರಿ. ನಾಳೆ ದಿನ ದೇವರಾಣ ಹೇಳ್ತೀನಿ, ನಿಮ್ಗೆ ಏನಾದ್ರೂ ಒಂದು ಹೆಲ್ಪ್ ಬೇಕಾದ್ರೆ, ಏನೋ ಒಂದು ಬ್ಲಡ್ ಬೇಕಾಗಿರುತ್ತೆ, ಏನೋ ಒಂದು ರೀಸನ್, ಒಂದು ಮೆಡಿಕಲ್ ಸಪೋರ್ಟ್ ಬೇಕಾಗಿರುತ್ತೆ, ನೀನ್ ಫಾಲೋ ಮಾಡಿ ಕಾಮೆಂಟ್ ಮಾಡಿ ಬೆಳೆಸ್ತಿರ್ತೀಯ ನೋಡು. ಕಿತ್ತೋಗಿರೋ ಕಂಟೆಂಟ್ ಕ್ರಿಯೇಟ್ ಮಾಡೋ ಯಾರು ಬರಲ್ಲ. ಸರೌಂಡಿಂಗ್ ಅಲ್ಲಿ ನಿಮಗ್ ಗೊತ್ತಿರೋರು ಒಬ್ಬ ಬೆಳೆದಿದ್ದಾನಂದ್ರೆ ನಿಜ ಹೇಳ್ತೀನಿ, ಅವನಿಂದ ನಿಮ್ಗೆ ಎಷ್ಟು ಯೂಸ್ ಆಗುತ್ತಂದ್ರೆ ನಾಳೆ ದಿನ ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ಲಿ ಅವನ ಕಡೆಯಿಂದ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅದನ್ನ ಬಿಟ್ಬಿಡು ನಿಮ್ಗೆ ಗೊತ್ತಿಲ್ದಿರೋರ್ನ ಬೆಳೆಸ್ಕೊಂಡು ಅವ್ರಿಗೆ ನೀವು ಬದುಕಿದೀರೋ ಸತ್ತಿದೀರೋ ಅನ್ನೋದು ಕೂಡ ಗೊತ್ತಿರಲ್ಲ. ನೀವು ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ರಿಯಲ್ ಎಫರ್ಟ್ ಹಾಕೋರ್ಗೆ ಸಪೋರ್ಟ್ ಮಾಡಿ. 100% ಎಫರ್ಟ್ಸ್ ಹಾಕ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ವಾ ಅಂತವ್ರಿಗೆ ಸಪೋರ್ಟ್ ಮಾಡಿ. ಈ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಚಂಗ್ಲಿ ಪಂಗ್ಲಿಯಾಗಿ ವಿಡಿಯೋಸ್ ಮಾಡ್ತಾರಲ್ವಾ, ದಯವಿಟ್ಟು ಸಪೋರ್ಟ್ ಮಾಡಕ್ ಹೋಗ್ಬಿಟ್ಟು ನೋಡಕ್ಕೆ ಹೋಗ್ಬೇಡಿ, ಸ್ವೈಪ್ ಮಾಡ್ಬಿಡಿ. ನಾನೇ ತಗೊಳ್ಳಿ ರೈಡ್ ಮಾಡ್ತೀನಿ, ಕಂಟೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ, ಸಪೋರ್ಟೇ ಸಿಗ್ತಾ ಇಲ್ಲ ಗುರು. ನಮ್ಮ ಹುಡುಗ್ರೆ ನಂಗೆ ಸಪೋರ್ಟ್ ಮಾಡಲ್ಲ. ಏನಾದರೂ ವಿಡಿಯೋ ಹಾಕಿದ್ರೆ ಏನೋ ಮಗ ಹಂಗೆ ಮಾತಾಡಿದ್ಯಾ ಹಿಂಗೆ ಮಾತಾಡಿದ್ಯಾ ಅಂತ ಎಲ್ಲ ಹೊಡಕ್ಕೆ ಬಾಲ್ಗಳ. ನಿಮ್ಗೆ ಇಷ್ಟ ಇದ್ರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಬಿಟ್ಟು ಹೋಗ್ತಾರೆ. ಅದನ್ನ ಬಿಟ್ಬಿಡು, ನನಗೆ ಹೇಳೋದೆಲ್ಲ ಮಾಡಬೇಡಿ. ನಾನು ಮೊದಲೇ ಸರಿಯಿಲ್ಲ, ಅವನ ಅಜ್ಜಿ ಶಾರ್ಟ್ ಟೆಂಪರ್ ನನ್ನ ಮಗ. ನಾನು ಕೆಣಕಿದ್ರೆ ಇಳಿಸ್ಬಿಡ್ತೀನಿ ಗೂಟಾನ, ಅರ್ಥ ಆಯ್ತಲ್ಲ? ನಾನು ಎಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ಬಿಡ್ತೀನಿ. ಏನೋ ಮಗ ಹಿಂಗೆ ಮಾತಾಡಿದ್ರೆ ಫನ್ ಇರಬೇಕು ಗುರು, ಅದಕ್ಕೆ ಹಂಗೆ ಮಾತಾಡ್ತಾರೆ. ತಲೆಯಲ್ಲಿ ಸ್ವಲ್ಪ ನಾಲೆಜ್ ಇಟ್ಕೋ. ನೀನು ಫಾಲೋ ಮಾಡ್ತೀಯಲ್ಲ, ಕಿತ್ತೋಗಿರೋ ಕಂಟೆಂಟ್ ಕ್ರಿಯೇಟರ್ಸ್ ಥರ ಅಲ್ಲ ನಾವು. ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಹೋಗ್ತಿರುವ ಬಾಯ್ಸ್ ನಾವು. ಕಷ್ಟಪಟ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೀವಿ, ಆದರೆ ಸಪೋರ್ಟ್ ಮಾಡಿ. ಇಲ್ಲಾಂದರೆ ಹಮ್ಮಿಕೊಂಡಿದ್ದು ಹೋಗ್ಬಿಡಿ. ಡೈರೆಕ್ಟಾಗಿ ಬಂದ್ಬಿಟ್ಟು ಮಗ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹೇಳಿದ್ರು ಇಳಿಸ್ಬಿಡ್ತೀನಿ. ಹಂಗೆ ಸರಿ ಇಲ್ಲ. ನಾನು ಸ್ವಲ್ಪ ಕೆಣ್ಕಕ್ಕೆ ಹೋಗ್ಬಿಡಿ ಅಷ್ಟೇ. ಇನ್ನೇನು ಚಿನಾಸ್ ಎಲ್ಲ ಆರಾಮ ರೈಡ್ನ ಎಂಜಾಯ್ ಮಾಡಿ. ಇದನ್ನೆಲ್ಲ ಬಿಟ್ಬಿಡೋ, ಸ್ವಲ್ಪ ಟಾಕ್ಸಿಸಿಟಿ ಎಲ್ಲ ಬಿಟ್ಬಿಡ್ಬೇಕು. ನೆಗೆಟಿವ್ ಥಾಟ್ಸ್ನೆಲ್ಲ ದೂರ ಇಟ್ಬಿಡ್ಬೇಕು. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಬೇಕು ಲೈಫ್ನ ಅಷ್ಟೇ.
ಈ ಕಿತ್ತೋಗಿರೋ ಮೈಂಡ್ ಸೆಟ್ ಪೀಪಲ್ಸ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ನೋಡ್ರಿ ಇವಾಗ ಕಾಣಿಸಿದೆ ನಂದಿ ಹಿಲ್ಸ್ ಪ್ರಾಪರ್ ಆಗಿ. ಕ್ಲೌಡ್ಸ್ ಎಲ್ಲ ಅರ್ಧ ಕ್ಲೋಸ್ ಆಗ್ಬಿಡಿದೆ ನಂದಿ ಹಿಲ್ಸ್ಗೆ. ಇವನ್ನ ಕ್ಯಾಪ್ಚರ್ ಮಾಡ್ತೀವಿ ನೋಡ್ಕೊಳ್ಳಿ. ವಿಡಿಯೋ ಆನ್ ಮಾಡಿದ ತಕ್ಷಣನೇ ನುಗ್ತಾರಲ್ಲ ಗುರು. ಕಾರ್ನರ್ ದೂರ ಇಡ್ಸ್ಕೊಂಡಾಯ್ತು ಅವನೇ. ಕ್ರೇಜಿ. ಆಲಕ್ಕೂ ಒಳ್ಳೆ ರೈಡ್ ಮಾಡ್ತಾನೆ ಗುರು. ಕ್ರೇಜಿ ನುಗ್ಸ್ತಾ ಇರ್ತಾನೆ ಹಂಗೆ. ನುಗ್ಲಿ ಬಲಾನ ಅಂತ. ಕಾಸಿಲ್ಲ. ವಿಲಿ ಹೊಡಿ. ಹೆಂಗೆ ನಂದಿ ಹಿಲ್ಸ್ ಹೋಗ್ಬಿಡೋಣ ಅಂತ ಕೇಳ್ತಾ ಇದ್ದೀನಿ. ನೋಡೋಣ ಆದರೆ ಬರೋಣ. ನಮ್ಮ ಪಾಯಿಂಟ್ ಮುಖ್ಯ. ನಾವೇನು ಅನ್ಕೊಂಡಿದ್ದೀವಿ ಆ ಪ್ಲೇಸ್ಗೆ ಹೋಗಿ ಬಂದಾದ್ಮೇಲೆ ಇನ್ನೆಲ್ಲ. ರೋಡ್ಸು ಅಷ್ಟೇ ಇವರು. ಈ ಕಡೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಚೆನ್ನಾಗಿದೆ ರೋಡ್ಸು. ಕೆಟ್ಟ ಕೆರೆ ಹಿಡ್ದಿಲ್ಲ ನಮ್ಮ ಕಡೆ ಹಿಡ್ದಂಗೆ. ಬಂದ್ಬಿಡ ತಿಕ್ದಲ್ಲಿ ನಿನ್ನ ತಿಕ್ಕನ ಕೆಯ ತಾಳ್ಮೆನೇ ಇರಲ್ಲ ಫ್ರೆಂಡ್ಸ್. ನಿಧಾನಕ್ಕೆ ಹೋಗೋಕ್ಕಾಗಲ್ವಾ? ನಾವೇ ಹೇಳ್ಬೇಕು ಈ ಮಾತು. ನಾವು ಖಾಲಿ ರೋಡ್ಸಲ್ಲಿ ಮಾತ್ರ ಸ್ಪೀಡ್ ಹೋಗೋದು ಫ್ರೆಂಡ್ಸ್. ಈ ಥರ ಜನ ಎಲ್ಲ ಇರೋ ಕಡೆ ನಾವೆಲ್ಲ ಸ್ಪೀಡ್ ಹೋಗಲ್ಲ. ಯಾಕಂದರೆ ಅದು ರೈಡರ್ಸ್ಗಿರುವ ಎಥಿಕ್ಸ್ ಅಲ್ಲ. ನಾನು ಯಾಕೆ ಈ ಪ್ಲೇಸ್ ಬಗ್ಗೆ ಇಂಡೆಪ್ತು ಪ್ರಾಪರ್ ಲೊಕೇಶನ್ ಎಲ್ಲ ಕೊಡ್ತಿಲ್ಲ ಅಂದರೆ ಅಲ್ಲಿ ಹಾಳಾಗೋಗ್ಬಿಡುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಗುರು ಇಲ್ಲಿ ಬನ್ನಿ ಅಂತ. ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ದಟ್ ಬ್ಯೂಟಿಫುಲ್ ನೇಚರ್ ಅಷ್ಟೇ. ಪ್ಲಾಸ್ಟಿಕ್ ಬಾಟ್ಲುಗಳು, ಕುಡಿಯೋ ಬಾಟ್ಲುಗಳು ಎಲ್ಲ ಅಲ್ಲೇ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಏನು ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಾಪರ್ ನಾಲೆಜ್ ಇಲ್ವಾ ಏನಂತ? ಅಲ್ಲಿ ಹಾಳು ಮಾಡಿಬಿಟ್ರೆ ನಾಳೆ ದಿನ ನಮಗೆ ನೋಡೋಕ್ಕೆ ಸಿಗಲ್ಲ. ಅಲ್ಲಿ ನೀವು ಪ್ಲಾಸ್ಟಿಕ್ ಹಾಕಿದ್ರೆ ಅಲ್ಲಿ ಗಿಡ ಬೆಳೀತಾ ಇದ್ದಾ? ಏನು ಹೇಳಿ? ನಮ್ಮನ್ನು ನಾವೇ ಚೇಂಜ್ ಮಾಡ್ಕೋಬೇಕು. ಯಾರು ಚೇಂಜ್ ಮಾಡಲ್ಲ ನಮ್ಮನ್ನು. ನಾವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ. ಫಸ್ಟು ನಮ್ಮ ಮನಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಆಗಲೇ ಜೀವನದಲ್ಲಿ ಏನಾದರೂ ಮಾಡೋಕ್ಕಾಗೋದು. ನಮ್ಮಲ್ಲೇ ಬದಲಾವಣೆ ಇಲ್ಲ, ನಮ್ಮಲ್ಲೇ ಏನಾದರೂ ಚೇಂಜಸ್ ಇಲ್ಲ ಅಂದರೆ ಏನಂತೀರ? ಫಸ್ಟು ನಮ್ಮಲ್ಲಿ ನಾವು ಚೇಂಜಸ್ ತೊಗೊಬರ್ಬೇಕು. ಆಮೇಲೆ ಒಂದು ಸ್ವಲ್ಪ ಬುದ್ಧಿ ಇಟ್ಕೊಂಡು ಯಾವುದೇ ಥರ ನೇಚರ್ಗೆ ಆಗಲಿ ಯಾರಿಗೇ ಆಗಲಿ ಏನು ಹಾನಿ ಮಾಡೋಕ್ಕೆ ಹೋಗ್ಬಾರ್ದು. ನಂದಿ ಹಿಲ್ಸಿಂದ ಒಂದು 15 ಇಲ್ಲ ಒಂದು 10 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ಎಕ್ಸಾಕ್ಟ್ ಲೊಕೇಶನ್ ನಾನು ಹೇಳೋಕ್ಕೆ ಹೋಗಲ್ಲ. ಬ್ಯೂಟಿಫುಲ್ ಲೊಕೇಶನ್ ಇದು ನಿಜ. ಸನ್ರೈಸ್ ಆಗಿದ್ದಿದ್ರೆ ಅಂದರೆ ಸನ್ ಕಾಣಿಸ್ಕೊಂಡಿದ್ದಿದ್ರೆ ಒಳ್ಳೆ ಹೆಂಗಿರೋದಂದರೆ ಆರೆಂಜ್ ಕಲರ್, ಈ ಕಡೆ ಗ್ರೀನರಿ, ವಾಟರು. ಅಲ್ಲಿ ಹೇಳಿದ್ನಲ್ಲ ಲೋಟಸ್ ಲೇಕ್ ಅಂತ, ಆ ಲೋಟಸ್ಗಳು ಅರಳಿರೋದು ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸನ್ ಬಂದಿಲ್ಲ ಅಷ್ಟೇ ಇವತ್ತು. ನೀವು ಅಲ್ಲಿ ಕಾಣಿಸ್ತಿದೆಯಲ್ಲ ಲೋಟಸ್. ಬ್ರಾ ಇಲ್ಲೇ ಎಲ್ಲಿ ಅವರು ಬರ್ತಾವ್ರಾ? ಗೊತ್ತಾಗುತ್ತಾ? ನೋಡ್ರಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ ಕ್ಲೌಡ್ಸ್. ನೋಡ್ರಿ ಒಂಥರ ಆಫ್ ರೋಡು. ನಿಧಾನಕ್ಕೆ ಇಳಿಸ್ಬೇಕಿಲ್ಲ ಅಂದರೆ ಬರ್ಲಾಕತ್ತೀವಿ. ನಿಧಾನಕ್ಕೆ ಇಳಿಸ್ಬೇಕಿಲ್ಲಿ. ಅಯ್ಯೋ 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 ಅಯ್ಯೋ. ಇರಿ ಬಾಯ್ಸ್ ಹೆಂಗೆ ಇಳಿಸ್ತಾರ ನೋಡೋಣ ಪಟ್ಟಂತ. ಇಳಿಸೇ ಬಿಟ್ಟಲ್ಲ. ಓ ಓ ಓ ಓ ಓ ಕ್ರೀಡೆ ಲೊಕೇಶನ್ನು. ನಮ್ಮೂರ ಒಳಗಡೆ ಹೋಗೋದಕ್ಕೂ ಹೊರಗಡೆ ಬಂದು ನೋಡೋದಕ್ಕೂ ಚೆನ್ನಾಗಿರಲ್ವಾ ಬ್ರೋ? ಈಗ ಬನ್ನಿ ಬ್ರೋ, ಬಂದಿದ್ದೀವಿ ಲೊಕೇಶನ್ಗೆ. ಸೊ ಬೈಕ್ಸ್ ಅಲ್ಲಿ ಎತ್ಕೊಂಡು ಹೋಗೋಣ ಅಂತ. ಅಲ್ಲಿ ಚೆನ್ನಾಗಿದೆ. ದಾರಿ ಇಲ್ಲ ಅಂದರೂ ದಾರಿ ಮಾಡ್ಕೊಂಡು ಹೋಗೋದ್ರಲ್ಲೇ ಮಜಾನ ಹುಡುಕ್ಬೇಕು ಗುರು, ಸಿಗಲ್ಲ. ನೋಡಿ ಸ್ಲಿಪ್ ಆಗುತ್ತೆ. ಸ್ಲಿಪ್ ಆಗ್ತಾ ಇದೆ. ಓಹೋ ಬ್ಯೂಟಿಫುಲ್ ಗುರು. ಒಂಥರ ಫಾರಿನ್ ಲೊಕೇಶನ್ನು. ನೋಡಿ ಕಿತ್ಕೊಂಡು ಹಾಳು ಮಾಡ್ತಾವ್ರೆ ಕಳ್ಳರು. ನೋಡ್ರಿ ಲೋಟಸ್ ಎಲ್ಲ ಕಿತ್ಕೊಬರ್ತದೆ ಆ್ಯಕ್ಚುಲಿ. ತಾನಾಗೆ ಬಿಟ್ಬಿಡ್ಬೇಕು. ಇಲ್ಲೆಲ್ಲ ಫುಲ್ ಇದ್ದಿದ್ರೆ ಹೆಂಗಿರ್ತಿತ್ತು ಹೇಳಿ. ಬ್ಯೂಟಿಫುಲ್. ಲೋಟಸ್ ಕೂಡ ಅಷ್ಟೊಂದು ನಿಮಗೆ ವಿಷುವಲಿ ಚೆನ್ನಾಗಿಲ್ಲ. ಸ್ವಲ್ಪ ಅದು ನೋಡಿ, ಈ ಥರ ಜನಗಳು ಕಿತ್ತೋಗಿರೋ ಜನಗಳು ಬಂದು ಕಿತ್ಕೊಂಡು ಹಾಳು ಮಾಡಿಬಿಟ್ಟಿದ್ದಾರೆ. ತಾಳ್ಮೆ ಪರೀಕ್ಷೆ. RX ಅಲ್ಲಿ ಆಫ್ ರೋಡ್ ಹೊಡ್ಕೊಂಡು ಬರ್ತಾವ್ರಿ.
RX ಅಂದಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಹೇಳಿ? ವೀಲಿ ನೆನಪಾಗುತ್ತೆ. ಬಟ್ ಇವರು ವೀಲಿ ಹೊಡೆಯಲ್ಲ, ಸ್ಪೀಡ್ ಹೊಡಿತಾರೆ ಗಾಡಿನ. ಸರ್ ಅದೇ ರೈಟ್ చేయಲ್ಲ ನೀ. ಹೆಂಗೆ? ಯಾರು ಏನು ಮಾಡಿದ್ರಿ ನಿಂಗೆ? ಇವಾಗ ಏನಾದರೂ ಆಫ್ ರೋಡ್ ಬೇಕಿಲ್ಲ ಹೇಳಿ, ಆಫ್ ರೋಡ್ಗೆ ಇಟ್ಕೊಂಡು ಬಂದಿದ್ದೀರಾ ನೀವು? ಒಂಚೂರು ಅಣ್ಣ, ನಿಂಗೊಂದು ಅಟ್ಲೀಸ್ಟ್. ಅಲ್ಲ, ಅದು ಸ್ಪೋರ್ಟ್ಸ್ ಬೈಕ್, ಇದು ನಾರ್ಮಲ್, ಇದು ಕೆಫೆ ಕ್ರೂಸರ್. ಕೆಫೆ ಕ್ರೂಸರ್ ಇಲ್ಲ. ಒಂದೇನಾದರೂ ಅದೇನಲ್ಲಿ ಇದು ಆಫ್ ರೋಡಿಂಗ್ ಬೈಕ್ ಇದೆ ಇದರಲ್ಲಿ. ನೋಡಿ ಇವ್ರ ಇದಾರಲ್ಲ ಸಂಜೆ ಅವ್ರು ಬೇಕಂದ್ರೆ ನೀರಲ್ಲಿ ಹಿಂಗೆ ಎತ್ಕೊಂಡು ಹೋಯ್ತಾರೆ ಹಿಂಗೆ ನೀರಲ್ಲಿ. ಇನ್ನೇನು ಹಾಲಕ್ಕವ್ರೆ, ಹೆಂಗಿತ್ತು ಮಾನ್ಸೂನ್ ರೈಡ್? ಮಾನ್ಸೂನ್ ರೈಡ್ ಎಲ್ಲ ಸೂಪರ್ ಆಗಿತ್ತು. ಸಖತ್ ಎಂಜಾಯ್ಮೆಂಟ್ ಆಗಿತ್ತು. ಸಕಲೇಶ್ಪುರ ಅಂತೂ ಕ್ರೇಜಿ. ಹೌದಾ? ಮಾನ್ಸೂನ್ ಸೀಸನಲ್ಲಿ ಹೆವಿ ಕ್ರೇಜಿ, ಬರೀ ಮಳೆ. ನೋಡಿ, 1 ವೀಕ್ ಬ್ಯಾಕೆ ಇವರು ಮಾನ್ಸೂನ್ ರೈಡ್ ಬೇರೆ ಮುಗಿಸ್ಕೊಂಬಂದವ್ರೆ GTನಲ್ಲಿ. ಇವ್ರ ಜೊತೆ ಇನ್ನೂ ಒಂದು ಎಷ್ಟು ಜನ ಹೋಗಿದ್ದಿದ್ದು? 5 ಜನನಾ? 4 ಜನ ಹೋಗಿದ್ರು 3 ಬೈಕ್ಸಲ್ಲಿ. ಕ್ರೇಜಿ ಇತ್ತಂತೆ. ಲೊಕೇಶನ್ಗಳು ಮಾತ್ರ ಯೂಟ್ಯೂಬಲ್ಲಿ ಹಾಕಿದ್ದಾರೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಬ್ನಾರ್ಮಲ್ ಕನ್ನಡಿಗ ಅಂತ. ಒಬ್ಬರಿಗೆ ಸಂತೋಷ ಆಗುತ್ತೆ ಅಂದರೆ ಅದು ಹೊರಟೋದ್ರೂ ಪರವಾಗಿಲ್ಲ, ಅವ್ರ ಸಂತೋಷ, ಅವ್ರ ಹ್ಯಾಪಿನೆಸ್ ನೋಡಿ ನೀವು ಆಗಿ ಬಿಡಬೇಕು ಹೊರತು ಇವನಿಗೆ ಇಲ್ಲಿಡ್ಬೇಕು ಬೇಡ, ಅವಾಗಲೇ ಜೀವನದಲ್ಲಿ ಬುದ್ಧಿ ಬರೋದು ಇವನಿಗೆ. ಅಲ್ಲ, ನಮ್ಮ ಹ್ಯಾಪಿನೆಸ್, ಅವ್ರ ಹ್ಯಾಪಿನೆಸ್ ಲಾಸ್ಟಲ್ಲಿ ನೀವು ಬಿಟ್ಟರೆ ಏನಿರಲ್ಲ. ಸಾಕು, ನಾವು ಬಿಟ್ಟರೆ ಲೈಫಲ್ಲಿ ಇನ್ನೇನು ಬೇಕಾಗಿಲ್ಲ. ನೀವು ನೋಡ್ಬೋದು KRS ಬ್ಯಾಕ್ ವಾಟರ್ಸ್ ಎಲ್ಲ ನೋಡಿರ್ತೀರಾ, ಮೈಸೂರು ಬ್ಯಾಕ್ ವಾಟರ್ಸ್ ಎಲ್ಲ ನೋಡಿರ್ತೀರಾ. ನಮ್ಮ ಚಿಕ್ಕಬಳ್ಳಾಪುರ ಬ್ಯಾಕ್ ವಾಟರ್ಸ್ ನೋಡಿದ್ದೀರಾ? ನೋಡಿ ಇಲ್ಲೇ ಇದೆ, ಸಕ್ಕತ್ತಾಗಿದೆ ವೆದರ್ ಮಾತ್ರ. ವೆದರ್ ಜೊತೆಗೆ ಲೊಕೇಶನ್ನು, ಹಿಂದೆಗಡೆ ಲೋಟಸ್ಸು, ಮುಂದೆಗಡೆ ಬೈಕ್ಸು. ಬಾಯ್ಸ್ ಎಲ್ಲ ಚಿಲ್ ಮಾಡ್ತವ್ರೆ, ಬೈಕ್ಸ್ ಬಗ್ಗೆ ಮಾತಾಡೋದು, ಅವ್ರ ಜೀವನ ಬಗ್ಗೆ ಮಾತಾಡೋದು. ಒಂಥರ ಖುಷಿ ಗುರು. ಈ ಥರ ಹೊರಗಡೆ ಬಂದು ನಮ್ಮ ಲೈಫ್ಸ್ಗಳ ಬಗ್ಗೆ ಮಾತಾಡಿಕೊಂಡು ಟೆನ್ಷನ್ಸ್ ಎಲ್ಲ ಹೊರಗಡೆ ಇಡೋದಿದೆಯಲ್ಲ, ಬೆಸ್ಟ್ ಪೀಸ್ ಅಂದ್ಕೊಳ್ಳಿ. ಗಾಡಿಗಳ್ದೆಲ್ಲ ತೆಗೆದುಬಿಟ್ಟು ಟಿಪ್ಸ್ ಹೊಡಿತಾನಂತೆ ಪುಣ್ಯಾತ್ಮ ಅವನು. KSRTC ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮೀನಿಂಗ್ ಇಲ್ಲ. ಯಾರಿಗೆ? ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಂತ ಕನ್ನಡದಲ್ಲಿ ಹೇಳ. ಕನ್ನಡದಲ್ಲಿ ಹೇಳ್ತೀನಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಇವಾಗ ಇಂಗ್ಲೀಷಲ್ಲಿ ಬಾಯ್ಲೆ ಕನ್ಸ್ಟ್ರಕ್ಷನ್ ಅಲ್ಲ. ಓಕೆ, ಕನ್ಸ್ಟ್ರಕ್ಷನ್ ಅಂತ ಏನಕ್ಕಂದೆ? ಕಾರ್ಪೊರೇಷನ್. ನೀವು ನೋಡ್ಬೋದು, ನಾನು ವೇರ್ ಮಾಡಿರೋದು RV ಫ್ಯಾಷನ್ಸ್ ಅವರ ಓನ್ ಬ್ರ್ಯಾಂಡ್ ಕಸ್ಟಮೈಸ್ಡ್ ಟಿ ಶರ್ಟ್. ನಿಮಗೂ ಇದೇ ಥರ ಟಿ ಶರ್ಟ್ಸ್ ಬೇಕು ಅಂದರೆ ಅವ್ರ ವೆಬ್ಸೈಟ್ಗೆ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಅವ್ರ ಇನ್ಸ್ಟಾ ಪೇಜ್ಗೆ ಹೋಗಿ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ನೀವು ತರಿಸ್ಕೋಬೇಕು ಅಂದರೆ ಅವ್ರಿಗೆ ಒಂದು DM ಮಾಡಿದ್ರೆ ಸಾಕು, ನಿಮ್ಮ ಹತ್ರ ಕಳಿಸ್ಕೊಡ್ತಾರೆ. ಹಾಗೆ ನಿಮಗೆ ಬೇಕಾಗಿರುವ ಓನ್ ಕಸ್ಟಮೈಸ್ಡ್ ಟಿ ಶರ್ಟ್ಸ್ ಆಗಿರ್ಬೋದು, ನಿಮ್ಮದೇ ಓನ್ ಕ್ರಿಯೇಟಿವಿಟಿನ ಪ್ರಿಂಟ್ ಮಾಡಿಸೋದಾಗಿರ್ಬೋದು, ಎಲ್ಲ ಥರವಾದ ಕಸ್ಟಮೈಸ್ಡ್ ಟಿ ಶರ್ಟ್ಸ್ ಆಗಿರಲಿ, ಯಾವುದೇ ಥರ ಇವೆಂಟ್ಗೆ ಮಾಡಿಕೊಡ್ತಾರೆ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಟಿ ಶರ್ಟ್ಸ್ನ ನಿಮಗೆ ಕಳಿಸ್ಕೊಡ್ತಾರೆ. ಪ್ರೀಮಿಯಂ ರೇಂಜಿನ ಟಿ ಶರ್ಟು ನಿಮಗೆ ಒಂದು ಜಸ್ಟ್ ನಾರ್ಮಲ್ ಟಿ ಶರ್ಟ್ ಸಿಗೋ ಪ್ರೈಸ್ಗೆ ನಿಮಗೆ ಸಿಗ್ಬಿಡುತ್ತೆ. ಯಾವುದ್ಯಾವುದೋ ಅಡ್ಡಾಗಳಲ್ಲಿ ಬಟ್ಟೆ ತೊಗೊಳ್ಳೋದಕ್ಕಿಂತ ನಿಮ್ಮದೇ ಓನ್ ಕಸ್ಟಮೈಸ್ಡ್ ಟಿ ಶರ್ಟ್ಸ್ನ ನೀವು ಹಾಕ್ಕೋಬೋದು. ನಿಮ್ಮದೇ ಆದ ಓನ್ ಕ್ರಿಯೇಟಿವಿಟಿ ಕೂಡ ನೀವು ಡಿಸೈನ್ ಮಾಡಿಸ್ಕೋಬೋದು. ನೀವು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ. RV ಫ್ಯಾಷನ್ಸ್ ಅಂತ ಇನ್ಸ್ಟಾ ಪೇಜ್ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ನೋಡ್ಬೋದು ಇಲ್ಲಿ ಪ್ರಿಂಟ್ ಏನಿದೆ ಅಂತ. ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು. ಮುಂದಿನ ಸಲ ಕೂಡ ನಮ್ಮದೇ. ಜೈ RCB. ಮುಂದಿನ ಸಲ ಕಪ್ ಕೂಡ ನಮ್ಮದೇ ಫ್ರೆಂಡ್ಸ್. ಆ ಪಕ್ಷಿಗಳೆಲ್ಲ ಸೌಂಡು ಜೊತೆಗೆ ಈ ನೇಚರು ಜೊತೆಗೆ ಈ ಥರ ವೆದರು, ಏನು ಹೇಳ್ತೀರಾ ಫ್ರೆಂಡ್ಸ್, ನಿಜವಾದ ಪೀಸ್ ಇಲ್ಲೇ ಇದೆ. ಈಗ ನಾನು GT ಓಡಿಸ್ತಾ ಇದ್ದೀನಿ, ಹಾಲೋಕರ್ದು. ಹಾಲೋಕು ನನ್ನ ಗಾಡಿ ತೊಗೊಂಡಿದ್ದಾನೆ. ಹೊರಡೋ ಸಮಯ ಬಂದಿದೆ, ಹೊರಡೋಣ. ಏರ್ ಪೊಲ್ಯೂಷನ್ ಗುರು ಕರೆಕ್ಟಾಗಿದೆ ಅನಿಸುತ್ತೆ. ಇರೋಣ. ಆಗಲೇ ಒಂಚೂರು ಟೈರ್ ಬ್ಲಾಸ್ಟ್ ಮಾಡೋಕ್ಕೆ ನೋಡ್ದೆ ಹಾಲೋಕು, ಆಮೇಲೆ ಬೇಡ ಅಂತ ಹೇಳಿ ಸುಮ್ಮನೆ ಆಗೋದ್ವಿ. ಅದು ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹುಷಾರಾಗಿ ಹೋಗ್ಬೇಕಪ್ಪ. ಇಲ್ಲಿ ರೋಡು ಆ್ಯಕ್ಚುಲಿ ವೆಟ್ ಆಗಿಬಿಡಿದೆ ನೋಡಿ, ಜಾರ್ತಿದೆ, ಸ್ಲಿಪ್ ಆಗ್ತಿದೆ ನೋಡಿ. ತಳ್ಬೇಕಾ ನೋಡ್ರಾ ಹೆಂಗೆ ಸ್ಲಿಪ್ ಆಗ್ತಾಯಿದೆ ಗಾಡಿ.
ಮುಂದೆಗೆ ಹೋಗ್ತಾ ಇಲ್ಲ ಗುರು. ಅಯ್ಯೋ, ಅಲ್ಲಿ ಲೋಟಸ್ ಲೇಕ್ ಹತ್ರ ಮುಗಿಸ್ಕೊಂಡು ಈಗ ನಂದಿ ಹಿಲ್ಸ್ ಹತ್ರ ಹೋಗೋ ಪ್ಲ್ಯಾನು. ನೋಡ್ಬೋದು ಕ್ಲೌಡ್ಸ್ ಎಲ್ಲ ಒಂಚೂರು ಹೋಗ್ಬಿಟ್ಟಿದೆ, ಆದರೂ ಪರವಾಗಿಲ್ಲ, ವೆದರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತೀವಿ. ನೋಡೋಣ ಏನಾಗುತ್ತೋ ಅಲ್ಲಿ. ಬಾಯ್ಸ್ಗೆ ಹೇಳಿದೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ, ಹಾಕ್ಕೋತಾ ಇಲ್ಲ. ವಿಡಿಯೋನಲ್ಲಿ ನೀವೇ ಕಾಮೆಂಟ್ ಮಾಡಿ ಹೇಳಿ ಅವ್ರಿಗೆ ಅರ್ಥ ಆಗೋ ಥರ. ಹಿಂಗೆ ಹೆಲ್ಮೆಟ್ ಹಾಕೊಂಡಿರೋ ಓಡಿಸ್ತಾ ಇರ್ರಿ, ಏನಾದರೂ ಮೀಮ್ ಹಾಕ್ಬಿಟ್ಟು ವೈರಲ್ ಮಾಡಿಬಿಡ್ತೀನಿ ಇಬ್ಬರು. ನೋಡಿ ಲೋ ಎಂಡಲ್ಲಿ ಹೆಂಗಿದೆ ಡಾರ್ಕು, ಎತ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕೂ ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇದೆ, ಅದಕ್ಕೂ ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇದೆ. ಸೌಂಡ್ ಮಾತ್ರ ಲೌಡ್ ಆಗಿದೆ. ಡ್ರೈವ್ ಮಾಡಿ ಒಂದು ಸ್ವಲ್ಪ ನೋಡಿ ಹೆಂಗೆ. GT ಇಟ್ಮೇಲೆ ಎಕ್ಸಾಸ್ಟ್ ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ಮಜಾನೇ ಬರಲ್ಲ. ರಾಕೆಟ್ ಗುರು. ಮುಗಿಸ್ಕೊಬಂದು ಸೋಮಣ್ಣ ಹೋಟ್ಲಲ್ಲಿ ಇಡ್ಲಿ ತಿಂತಾ ಇದ್ದೀವಿ. ಹೇಗಿತ್ತು ಆಲೋಪುರ ರೈಡ್ ಎಲ್ಲ? ರೈಟ್ ಸಗದಾಗಿತ್ತು, ಇಡ್ಲಿನೂ ಅಷ್ಟೇ ಚೆನ್ನಾಗಿದೆ. ಓದ್ಸುತ್ತೀನಿ ಅದೇ ಹೇಳಿದ್ದೆ. ಇಲ್ಲ ಚೆನ್ನಾಗಿದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ ನೆಕ್ಸ್ಟ್ ವೀಡಿಯೋಸ್ಗಾಗಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ದಿಸ್ ಈಸ್ ಮ್ಯಾಕ್ಸಿ. ಒಂದು ರಿವ್ಯೂ ಕೇಳ್ಬಿಡೋಣ ನಮ್ಮ ಬಾಯ್ಸ್ ಹತ್ರ, ಹೇಗಿತ್ತು ರೈಡ್ ಅಂತ. ಬಾಯ್ಸ್ ಹೇಗಿತ್ತು ರೈಡ್ ಎಲ್ಲ? ಸೂಪರ್ ಆಗಿತ್ತು, ಕರೆಕ್ಟ್ ಆಗಿದೆ. ಸಖತ್ತಾಗಿತ್ತು. ಆಲೋಕ್ ಅವ್ರು ಹೇಳಿದ್ರೆ ಬಟ್ ನಂದಿ ಟಾಪಿಗೆ ಬಿಟ್ಟಿಲ್ಲ ಅಲ್ಲ, ನಮ್ಮ ಬಾಯ್ಸ್ ಬಂದಿಲ್ಲ. ಎಸ್ಕೇಪ್ ಆಗ್ಬಿಟ್ರು, ಕಾಪ್ಸ್ ನೋಡ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರು. ಏನು ಮಾಡೋಕ್ಕಾಗ ಸ್ವಲ್ಪ ಇನ್ನೆಲ್ಲ ಅದು ಬಿಟ್ಟರೆ ನಂದಿ ಹಿಲ್ಸ್ಗೆ ಹೋಗಲಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ವಿಡಿಯೋ ನಾನು ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ದಿಸ್ ಇಸ್ ಮ್ಯಾಕ್ಸ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು.